ಉಳ್ಕವೆ ಬಿರ್ಬೆನು ಒತ್ತಾಗದೆ ಸ್ಕೂಲ್ಗೆ ಹೋಗದೆ. ಸರಿ ಅಜ್ಜಿ ಆಯ್ತು. ಕಮಲಮ್ಮ ಇಲ್ಲ ಕೆಲ್ಸಕ್ಕೆ ಹೋದ್ಲು ಕಣವ ಹೂವ, ಕೆಲ್ಸಕ್ಕೆ ಹೋದ್ಲು. ಕೊಡು ಉಣ್ಸ್ಕೊಡಣ. ಬೇಡ ನಾನೇ ಉಂತೀನಿ. ಅಜ್ಜಿ ನಿಂಗೆ ತಲೆ ನುಯ್ಯಕ್ಕಿಲ್ವಾ? ಏನವ? ಅಮ್ಮ ತಲೆ ಒಣಗ್ಬಿಟ್ಟಿತ್ತಲ್ಲ, ನುಯ್ಯಕ್ಕಿಲ್ವಾ? ಇಲ್ಲ ಕಣವ, ಇನ್ನು ಏಕಿಲ್ಲ. ಇಂಜೆಕ್ಷನ್ ತಕೊಂಡಲ್ಲ, ನೋಯ್ತಲ್ಲ ಕಣಪ್ಪ. ಅಮ್ಮಂಗೆಲ್ಲ ಮಾಡ್ಬಾರ್ದು ಅಲ್ವಾ ಪಾಪ ನೀನು. ಏನು ಮಾಡಿಯಪ್ಪ, ಎಲ್ಲ ನಮ್ಮ ಮನೆ ಬರ ಇನ್ನೇನು ಮಾಡಂಗಿಲ್ಲ. ಅದು ಹೊಡೆದ್ರು ಹೊಡ್ಸ್ಕೋಬೇಕು, ಬಡಿದ್ರು ಬಡಿಸ್ಕೋಬೇಕು, ಇನ್ನೇನು ಮಾಡಂಗಿಲ್ಲ. ಅಜ್ಜಿ ನಿನ್ನ ಚಂದಾಗಿ ನೋಡ್ಕೊತೀನಿ ನಾನು ಕೆಲಸ ತಗೊಬಿಟ್ಟು. ಅಯ್ಯೋ ಆಯ್ತು ಕಣ್ಮಗ್ನೆ, ಆಯ್ತು ನೋಡ್ಕೊಳಿವೆ, ಊಟ ಮಾಡ್ಕೊವೆ. ಗೊತ್ತಾಯ್ತದೆ ಹೋಗೋದ ಸ್ಕೂಲ್ಗೆ. ಸರಿ ಅಜ್ಜಿ ಆಯ್ತು. ನಾವು ಕೆಲ ತಲೆ ಕೆಡಿಸ್ಕೊಬಿಡ್ದು ಕಣ್ಮಗ್ನೆ, ಇನ್ನೇನು ಮಾಡೋಕ್ಕದದು. ಆಯ್ತು ಹೋಯ್ತು, ಇನ್ನು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಳಕ್ಕದ. ಬುಟ್ಟಾಕು, ಇನ್ನು ನೆನ್ಸ್ಕೊಳ್ಳು ಬಿಡ ನೀನು. ವಾಸಿ ಆಯ್ತು ನನಗೆ, ನೀವು ಏಕಿಲಕತ್ತೆ. ನೀನು ಓದಬೇಕು ಚೆನ್ನಾಗಿ, ಓದಿ ಕೆಲಸ ತಗೊಂಡಿರ್ತಾನೆ ನಮ್ಮನ್ನೆಲ್ಲರೂ ನೋಡ್ಕೊಳಕ್ಕಾಗೋದು. ಚಂದಾಗಿ ಓದ್ತೀನಿ ಕಣಜ್ಜಿ, ಕೆಲಸ ತಗೊಂಡು ನಿನ್ನ ಚಂದಾಗಿ ನೋಡ್ಕೊತೀನಿ. ಕಮಲಮ್ಮನು ನಿನ್ನುವೆ. ಆಯ್ತು ಆಯ್ತು, ಊಟ ಮಾಡ್ಕೊ. ಹಲೋ ಹಲೋ, ಏನು ಮಾಡ್ತಿದ್ಯವ? ಏನು ಇಲ್ಲ ಕಣವ, ಮುಗಿನ ಸ್ಕೂಲ್ ಕರ್ಕೊಂಡೋಗಿ ಬಿಡೋದ ಅಂದ್ಬಿಟ್ಟು ಅನ್ನ ಕೊಟ್ಟೆ ಉಂಟದೆ. ಕುಂತೀವಿ. ಫೋನ್ಗಿನ್ ಮಾಡಿಲ್ವಾ? ಇಲ್ಲ ಇಲ್ಲ ಇಲ್ಲ, ಯಾ ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲ ಕಣವ, ಮಗ ಇಲ್ಲ ಅಂತನಾರು ಪರದಾಡ್ಕೊಂಡಾರು ಫೋನ್ ಮಾಡ್ಬೇಕು ತಾನೆ. ಅಯ್ಯೋ ಇಲ್ಲಿ ಎಲ್ಲ ಇರ್ತಾವೆ ಫೋನ್ ನಂಬರು, ಎಲ್ಲಿರೋರು ಎಂತ ಮುಂಡ್ಯಾರು ಗೊತ್ತಾ? ಅಕ್ಕಪಕ್ಕ ಮುಂಡ್ಯಾರು ಫೋನ್ ಮಾಡಿ ಹೇಳಿರ್ತಾರೆ ಕಣ್. ಬಾ ಅವ್ನು ಬಂದಷ್ಟು ಸುದ್ದಿ ಮುಟ್ಟಿಸಿರ್ತಾರೆ ಕಣ. ಸುದ್ದಿ ಮುಟ್ಟಿಸ್ನಿಲ್ಲ ಗಾಬರಿ ಆಗೋರು. ಇಲ್ಲ ಇರೋದು ಗೊತ್ತಾಗ್ಬಿಟ್ಟು ಸುಮ್ಮನೆ ಆಗವ್ರೆ. ಏನಾರು ಅಲ್ಲಿ ಕಣವ, ನಮ್ಮ ಮಕ್ಕಳು ಅನ್ನೋದು ಹೆಚ್ಚಲ್ವಾ? ಫೋನ್ ಮಾಡಿ ಏನಾರು ಹೇಳ್ಬೋದಾಗಿತ್ತಲ್ಲ, ಇಲ್ಲ ಬಂದು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅವಳಿಗಿಲ್ಲ ಬಿಡಿ ಈಗ ಅವೆಲ್ಲ ಜ್ಞಾನ ಇಲ್ಲ ಕಣ್ ಮಗ. ಮೊದಲನೇ ಒಳಗಡೆ ಗಂಗಮ್ಮ ಅನ್ಕೊಂಡಿದೀಯಾ? ಅವಳು ಭಾಳ ವ್ಯತ್ಯಾಸಗಳು ಬಂದ್ಬಿಟ್ಟವೆ ಕಣ್. ಬಾ ಅವನು ಯಾವನ ಶ್ರೀನಿವಾಸ ಅಂತ ಬಂದಿದ್ದಾನಂತೆ, ಅವನು ಕಟ್ಕೊಳಕ್ಕೆ ಅನ್ಕೊಂಡು ನಿಂತಿದ್ದಾಳಂತೆ ಕಣ. ಅವಳಿಗೆ ಅಷ್ಟೊಂದು ಜವಾಬ್ದಾರಿ ಇರೋದಾಗ ಇದ್ಯಾಕೆ ಹಿಂಗಾಗಬೇಕಾಗಿತ್ತು? ಅಲ್ಲ ಕಣವ, ಗೊತ್ತಾಕಿಲ್ವ ಹೇಳಿ ನೀನೇ. ಅಲ್ಲ ಏನು ಮುನ್ಸು ಕುಲ ಅಲ್ವಾ? ಹೆಂಗವ ಅವಳು ಈ ವಯಸ್ಸಲ್ಲಿ ಹಿಂಗೆ ಆಡ್ತಾ ಕುಂತಿದ್ದಾಳು. ಆದ್ರೆ ಆಗಲಿ, ಬೇಡ ಅಂತ ಹೇಳಕ್ಕಿಲ್ಲ. ಓಲೆ ಮುಗಿನ ಕಡಿಕಾರೆ ನಿಗವಣೆ ಬೇಕಲ್ವವ? ಅವ್ರು ಅವನು ಮಾಡಿಲ್ವಾ? ಇಲ್ಲ ಮಾಡಿಲ್ಲ, ಬಂದ ಮೇಲೆ ಗಾಬರಿ ಅದಾರ ಅಂದ್ಬಿಟ್ಟು ಅವ್ರ ಅಪ್ಪನಿಗೆ ಫೋನ್ ಮಾಡಿಸಿದೆ ಕಂಪ್ಲಿ ಮಾತಾಡಿ ಇಲ್ಲಿ ಬಂದವನೇ ಕಣಪ್ಪ ಅಂದ್ಬಿಟ್ಟಂಗೆ ಅಂದ್ಲು. ಅದಕ್ಕೆ ಆತಗೆ ತಗೊಂಡೋಗಿ ಸ್ಕೂಲ್ ಕರೆ ಬಿಟ್ಬಿಟ್ಟು ಬರೋದ. ಮೇಷ್ಟ್ರು ಅವತ್ತಿಂದ ಒಂದೇ ಸಮ ಕೇಳ್ತಾ ಇದ್ರು ಕಣ್ಮಗ. ಇಲ್ಲ ಅಂತವ ಒಂದೇ ಸಮ ಕೇಳ್ತಾ ಇದ್ರೆ ಬರ್ನಿಲ್ವಾ ಅಂತವ. ಹೆಂಗೋ ಬಂದವನಲ್ಲ, ಅದಕ್ಕೆ ಕರ್ಕೊಂಡೋಗಿ ಸೇರ್ಸೋದ ಅಂತ. ಸೇರ್ಸು ಬಂದ್ರು ಕಳಿಸ್ಬಿಡಕನವ. ಇಲ್ಲ ಕಳ್ಸಕ್ಕಿಲ್ಲ, ಬಂದಿದ್ರು ಮಾತ್ರವ ಕಂಪ್ಲೇಂಟ್ನ ಕೊಡ್ತೀನಿ ನನ್ನ ಮಾತ್ರ. ಇಪ್ಪೆಟ್ಟು ಬರೋದಾಗಿರೋ ಇಷ್ಟಕ್ಕೆ ಬರೋರು ಕಣ್. ಬಾ ಬರೋಕಿಲ್ವೇನಕನ, ಯಾವ ಮಕ್ಕ ಹೊತ್ಕ ಬಂದರು. ಬಾ ಬರೋಕಿಲ್ಲ ಬರೋದಾಗಿರೋ ಇಷ್ಟಕ್ಕೆಲ್ಲ ಬರೋರು ಬರೋಕಿಲ್ಲ ಕಣ್. ಬಾ ಇನ್ನೇನವ, ಇನ್ನೇನು ಇಲ್ಲ ಕಣ್ಮಗ, ಇನ್ನೇನು ಇಲ್ಲ. ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ, ಸುಮ್ಮನಿರು ನೀನು. ಸುಮ್ಮನೆ ಟೆನ್ಷನ್ ತಗೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಬೇಡ. ಏನಾರು ಮಾಡ್ಕೊಳ್ಳಿ, ನೀನು ಯಾಕೆ ತಲೆ ಕೆಡ್ಸ್ಕೊಂಡು? ಅಯ್ಯೋ ಯಾವ ತಲೆನೂ ಕೆಡ್ಸ್ಕೊಳಕ್ಕಿಲ್ಲ ಕಣವ ನಾನು. ಅಲ್ಲ ಮೂಗಿನ ಮೇಲೆ ನಿಗವಣೆ ಇಲ್ದಂಗೆ ಅವರಲ್ಲ ಅಂತ ಅದೊಂದೇ ಬೇಜಾರು. ಈಗ ನನ್ನ ಮಗ ಏನು ಇಲ್ವಾ ಉಣ್ಕೊ ತಿನ್ಕೊಂಡು? ಅದೇ ಪಪ್ಪ ಅದೇನು ಉಣ್ಬಾರ್ದು ಉಣ್ಕೊತಿತ್ತಿಲ್ಲ. ಆಗಿದ ಉಣ್ಕೊಂಡು ಪಾಪ ಕಾಲ ಕಳೀತದೆ. ಅದಕ್ಕೆ ತಗೊಂಡೋಗಿ ಸ್ಕೂಲ್ ಬಿಟ್ಬಿಟ್ಟು ಬರೋದ ಅಂದ್ಬಿಟ್ಟಂಗೆ. ಅವು ಕಂಪ್ಲಿ ಅಡುಗೆ ಮಾಡ್ಬಿಟ್ಟು ಹೋಗಿದ್ಲು, ಒಂದು ಹೆಸರು ಮಾಡಿ ಅಕ್ಕಿ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗಳೆ. ಅದಕ್ಕೆ ಉಣ್ಸ್ಕೊಂಡು ಕರ್ಕೊಂಡು ಹೋಗೋದ ಅಂದ್ಬಿಟ್ಟು. ಸರಿ ಮತ್ತೆ ಹೋಗು, ಅಲ್ಲೇ ಸುಮಾರು ಹೊತ್ತಾಗೋದಲ್ಲ. ಕರ್ಕೊಂಡು ಹೋಗ್ತೀನಿ, ಇನ್ನು ಟೈಮ್ ಮತ್ತಕ್ಕಂತೆ. ಈ 9 ಗಂಟೆ ಅಲ್ವಾ? ಈ ಊರವರು ಪಕ್ಕದೂರವರು ಬೇಗ ಬನ್ನಿ, ಈ ಊರವರು 9:15 ಬನ್ನಿ. 9:15 9:09 ಬೆಲ್ ಆಗೋದು, ಇನ್ನೊಂದು 5 ನಿಮಿಷ ನಂಗೆ ಬರಬೇಕು ಅಂದಿದ್ದಾರಂತೆ. ಧೂಳುಪಾಳು ಇಕ್ಕತ್ತವೆ ಅಂತ. ಅದಲ್ದನೇ ಮಾಸ್ಟ್ರು ಕೊಟ್ಟು ಮಾತಾಡ್ಬಿಟ್ಟು ಬರ್ಬೇಕಲ್ಲ ಬಿಟ್ಬಿಟ್ಟು. ಅವತ್ತಿನ ತಪ್ಪಿಸ್ಕೊಂಡವನೇ ಒಳಗಿಡ್ದ್ಬಿಟ್ಟರು. ಅದಕ್ಕೆ ಹೇಳ್ಬಿಟ್ಟು ಬರೋಕ್ಕೆ ಅಲ್ಲಿ ಒಳಿಗೆ ಹೋಲಿ ಐಕ್ಳು ಮಕ್ಕಳು ಒಂಚೂರು ಲೇಟಾಗಿ ಕರ್ಕೊ ಹೋಗ್ತೀನಿ. ಉಂಕರಿ ಹೇಳೋ ಮೇಲೆ ಒಡಗಿಡ್ದವ್ರು ಹಿಂಗೆ ಅಂದ್ಬಿಟ್ಟು ಅದಕ್ಕೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ಅದಕ್ಕೆ ಹೊಸಿ ಲೇಟ್ ಆಗಲಿ ಅಂದ್ಕೊಂಡು ಹಂಗೆ ಕೂತೀನಿ ಕತೆ. ಇನ್ನೇನವ, ಇನ್ನೇನು ಇಲ್ಲ. ಅದಕ್ಕೆ ಕೆಲ್ಸಕ್ಕೆ ಹೋಯ್ತಾ? ಕೆಲ್ಸಕ್ಕೆ ಹೋದ್ಲು ಕಣವ ಅವಳುವೆ. ಅಡುಗೆ ಮಾಡ್ಬಿಟ್ಟು ಹೋದ್ಲು. ನೀನು ಹೆಂಗಿದ್ದಿ? ಹುಷಾರಾಗಿ ಇವನಿ, ಈಗೇನು ಇಲ್ಲ, ಚೆನ್ನಾಗಿ ಇವನಿ ಕತೆ. ಇನ್ನೇನು ಇಲ್ಲ ಕತೆ. ಸರಿ ಆಯಿತು, ಮುಗಿನ ಬಿಟ್ಬಿಟ್ಟು ಬಂದ್ಮೇಲೆ ಮಾಡು ಮತ್ತೆ. ಆಯ್ತು ಕಣವ. ಚಿನ್ನು ಆಯ್ತಾ? ಅಜ್ಜಿ ಆಯ್ತು. ಇನ್ನೊಂಚೂರು ಇಕ್ಕಿಸ್ಕೊಳ್ಳಿ ಬವ. ಸಾಕು. ತರೋಗು ಮತ್ತೆ ಬ್ಯಾಗ ನೋಡದ ಮೇಷ್ಟು ಬಂದಿದ್ರೆ ಬಿಟ್ಬಿಟ್ಟು ಬರ್ತೀನಿ. ಸರಿ ಆಯ್ತು. ನಡಿಯವ ನಡಿ. ಪೆನ್ ಕಡ್ಡಿ ಪೆನ್ಸಿಲ್ ಏನಂತ ತಗೊಂಡವ? ತಗೊಂಡಿನಿ ಅಜ್ಜಿ. ಬೈಂಡ್ ಇದ್ದದ? ಬೈಂಡು ಅವೆ. ನಡಿ ಸಾ. ನಮಸ್ಕಾರ ಸಾ. ನಮಸ್ಕಾರ ನಮ್ಮ. ಏನಮ್ಮ ಇಷ್ಟು ದಿನ ಮಾಡಿಬಿಟ್ರಲ್ಲ ನೀವು ಅವ್ನು ಕರ್ಕೊಬ್ರಾಕೆ? ಅಯ್ಯೋ ನಿಮಗೆ ಗೊತ್ತಲ್ಲ ಸಾ, ಜಗಳ ಆಡ್ಕೊಂಡು ಹೋಗೋಳ ರೋವ. ನನಗೆ ಹೊಡೆದ್ಬಿಟ್ಟು ಹೋಗಿಲ್ಲಲ್ಲ, ಅದೇ ಬಂದ್ಬಿಟ್ಟು ನೆನೆ ದಿವಸ ಮಗ. ಇಲ್ಲ ಅಂದಿದ್ರೆ ಅಲ್ಲಿಗೆ ಟಿ ಸಿ ಇಸ್ಕೊ ಹೋಗಿಗಾರೇನೋ ಅನ್ಕೊಂಡು ನಾವು ಸುಮ್ಮನೆ ಆಗಿದ್ದು. ಅವನೇ ಬಂದವನು ಇಲ್ಲಿಗೆ. ಅಲ್ಲಮ್ಮ, ಮೊದಲು ಅಷ್ಟು ಚೆನ್ನಾಗಿದ್ರಲ್ಲ, ಏನಕ್ಕೆ ಹಿಂಗಾಯ್ತು? ಅಯ್ಯೋ ಕೇಳ್ಗಲಕ್ಕೆ ನಾಯಿ ಮೊಟ್ಟೆ ಇಕ್ಕಂಗೆ ಇದ್ದಿದ್ದಲ್ವ ಸಾ ಎಲ್ಲರ ಸಂಸಾರದಲ್ವೇ. ಏನು ಮಾಡಿರಿ? ಅಲ್ಲ ಸಾವಿತ್ರಮ್ಮ, ನೀವು ಆಡ್ಕೊಂಡು ಆ ಮಗು ಭವಿಷ್ಯ ಹಾಳು ಮಾಡಬೇಡಿ ನೀವು. ಇನ್ನು ಮುಂದಿನ ವಾರಕ್ಕೆ ಟೆಸ್ಟ್ ಇದೆ. ಏನು ಓದ್ಕೊತಾನೆ ಅವನು? ಹೇಳಿ ನೀವೇನೆ. ಅಷ್ಟೊಂದು ನೋಟ್ಸು ಅದು ಇದೆಲ್ಲ ಬರ್ಸಿದ್ದೀವಿ, ಅವನು ಓದ್ಕೋಬೇಕಲ್ವಾ? ಹೆಂಗೋ ಸಾ ಒಂಚೂರು ಸುಮಾರಾಗಿ ಓದ್ಕೊತಾನೆ ಸಾ. ಹೊಡಿಬಿಡಿ ಸಾ. ಇದು ಒಂದ್ಸತಿ ಪಾಪ ಅದ್ರದ್ದು ಏನು ತಪ್ಪಿದ್ದದು ಸಾ.
ನಿಮ್ದು ಅಮ್ಮಯ್ಯ ಅಂತೀನಿ ಹೊಡಿಗಿರಿ ಬೇಡಿ. ಏನಕ್ಕಮ್ಮ ಹೊಡಿಲಿ, ನಾವು ಹೊಡೆಯಲ್ಲ. ನಮಗೇನು ಹಾಗಾದ್ರೆ ನಮಗೇನು ಗೊತ್ತಾಗಲ್ವಾ? ನಾವೇನು ಹೊಡೆಯಲ್ಲ. ನೋಡಪ್ಪ, ಏಯ್ ಏ ಪುಟ, ಗಾನವ್, ಇವನಿಗೆ ನೋಟ್ಸ್ ಕೊಡು ನೀನು. ಓಕೆ ಸರ್. ನೋಡಪ್ಪ, ಗಾನವ್ ಹತ್ರ ಬುಕ್ ಇಸ್ಕೊಂಡು ಎಲ್ಲ ಬರ್ಕೋಬೇಕು ನೀನು, ಆಯಿತಾ? ಸರಿ ಸರ್ ಆಯ್ತು. ಚೆನ್ನಾಗಿ ಓದ್ತಾನಮ್ಮ ಹುಡುಗ. ಅವು ಓದೋ ಮಕ್ಕಳನ್ನ ಭವಿಷ್ಯ ಹಾಳು ಮಾಡಬಾರ್ದು. ತುಂಬ ಚೆನ್ನಾಗಿ ಓದ್ತಿದ್ದ. ಇವಾಗ ಅವನಿಗೆ ಅಲ್ವಾ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಅಯ್ಯೋ ಓದಕ್ಕೆ ಇಷ್ಟ ಸರ್ ನನ್ನ ಮಗಿಗೆ. ಏನು ಮಾಡಿರಿ ಸರ್, ಏನು ಮಾಡಿರಿ ಹೇಳಿ. ಇನ್ನೇನು ಮಾಡೋಕ್ಕಾಗಿಲ್ಲ ಸರ್. ಅದಕ್ಕೆ ಇನ್ನು ಎಲ್ಗೂ ಕಳ್ಸೋಕ್ಕಿಲ್ಲ ಸರ್, ನಾವೇ ಇರ್ಸ್ಕೊಂಡು ಓದಿಸ್ತೀವಿ. ಅಲ್ಲಮ್ಮ, ಅಮ್ಮ ಅಷ್ಟೊಂದು ಜವಾಬ್ದಾರಿಯಾಗಿದ್ರು ಯಾಕೆ ಹಿಂಗೆ ಈ ಥರ ಆಗೋದ್ರು? ಅಯ್ಯೋ ಏನು ಹೇಳೋದು ಸರ್, ಕೇಳ್ದಲ್ಸ ನಾನು ಹೊಟ್ಟೆ ನನಗೆ ಯಾರ್ಯಾರು ಹೆಂಗೆ ಬದಲಾಯ್ತಾರೆ ಅಂತ ಹೆಂಗೆ ಹೇಳೋದು ಸರ್, ಹೇಳಿ ನೀವೇ. ಹೋಗಲ್ಲಿ ಕುತ್ಕೋ. ಅವನ ಹತ್ರ ಗಾನವ ಹತ್ರ ನೋಟ್ಸ್ ಇಸ್ಕೊಂಡು ಬರ್ಕೋ, ಆಯಿತಾ? ಸರಿ ಸರ್ ಆಯ್ತು. ವಾ ಲೋ, ಮಾಸ್ಟರ್ ಹೇಳ್ಕೊಟ್ಟಂಗೆ ಕಲ್ತ್ಬೇಕು, ಚೆನ್ನಾಗಿ ಓದಬೇಕು. ಸರಿ ಆಯ್ತು. ಅವಳು ಬೆಳೆದಕ್ಕೂ ನಾವು ಹೊಡಿಕಿಲ್ಲ ಮಾಸ್ಟ್ರು. ಹೊಡಿಬೇಡಿ ಸರ್, ನಿಮ್ದು ಅಮ್ಮ ಅಂತೀನಿ. ಅಯ್ಯೋ ಇನ್ನಮ್ಮ ಇಲ್ಲ, ಹೊಡೆಯಲ್ಲ. ನಾವೇನಕ್ಕೆ ಹೊಡಿಲಿ? ಬಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ ಅಲ್ವಾ? ಸಮಸ್ಯೆ ಇದ್ದಾಗ ನಾವು ಯಾಕೆ ಹೊಡಿಲಿ? ನಾವೇನು ಹೊಡೆಯಲ್ಲ ಬಿಡಿಯಮ್ಮ. ನೀವೇನು ಟೆನ್ಷನ್ ತಗೋಬೇಡಿ. ಏನೋ ನಿಮಗೆ ಹೊಡೆದು ಬಿಟ್ಟಿದ್ರಂತೆ ನಿಮ್ಮ ಸೊಸೆ. ಅಯ್ಯೋ ಎಲ್ಲ ನಮ್ಮ ಮನೆ ಬರೀ ಏನು ಮಾಡೋಕ್ಕಾದದು ಸರ್, ಏನು ಮಾಡೋಕ್ಕಾದದು? ಯಾರು ಸಂಗ ಅಂದರು? ಕಮಲಮ್ಮ ಅವ್ರು ಸಿಕ್ಕಿದ್ರು ಅವತ್ತು ಹಾಸ್ಪಿಟ್ಲ್ ಹತ್ರ. ನಮ್ಮ ಕಡೆಯವ್ರು ಒಬ್ಬರು ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ತೋರ್ಲಿಕ್ಕೆ ಬಂದಿದ್ದೋ. ಅವಾಗ ಕಮಲಮ್ಮ ಅವ್ರು ಸಿಕ್ಕಿ ಮಾತಾಡ್ಸಿದ್ರು. ಏನಕ್ಕೆ ಇಲ್ಲಿದ್ದೀರಾ ಅಂದಿದ್ದಕ್ಕೆ ನಮ್ಮ ಅತ್ತೆಗೆ ಈ ಥರ ಹೊಡೆದ್ಬಿಟ್ಟು ತಲೆ ಹೊಡೆದಾಕಿದ್ದಾರೆ ಅಂತ ಅಂದರು. ಏನು ಮಾಡೋದು ಸರ್, ಎಲ್ಲ ನಮ್ಮ ಮನೆ ಬರ ಏನು ಮಾಡಂಗಿದ್ದದು? ಅಯ್ಯೋ ನನ್ನ ಮಗ ಒಬ್ಬಿದ್ದೀರ, ನಮ್ಮ ಪರಿಸ್ಥಿತಿ ಹಿಂಗೆ ಆಗಂಗಿಲ್ಲ, ಏನೂ ಮಾಡಂಗಿಲ್ಲ ಸರ್. ಕಂಪ್ಲೇಂಟ್ ಕೊಡಬೇಕಾಗಿತ್ತಮ್ಮ ನೀವು, ಕಂಪ್ಲೇಂಟ್ ಕೊಡಿವ್ರಿ. ಅಯ್ಯೋ ಸರ್, ನಮ್ಮನ್ನ ನಾವೇ ಕಳ್ಕೊಂತೀರ ಚಂದವ ಸರ್. ಜನ ಆಡ್ಕೊತಾರೆ ಕನ್ಸ, ಮುಂಡೋರು ಇವರೇ ಸರಿಯಾ, ಹಿಂಗೆ ಆಡ್ತಾರಲ್ಲ ಇವರೇ ಸರಿ, ಜನಗಳು ಇವರು ಅಂತವ ಆಡ್ಕೊತಾರೆ ಅಕ್ಕಪಕ್ಕದವ್ರು. ಆಡ್ಕೊಳ್ಳೋರಿಗೆಲ್ಲ ಆರಾದಿರ ಸರ್. ಅದಕ್ಕೆ ನಾ ಯಾಕೆ ಕಂಪ್ಲೇಂಟ್ನ ಕೊಡಲಿಲ್ಲ, ಅಲ್ಲೂ ಡಾಕ್ಟ್ರೆಲ್ಲ ಹಿಂಸೆ ಮಾಡಿದ್ರು, ನೀವು ಹೇಳ್ದಂಗೆ ಕೊಡಿ ಕಂಪ್ಲೇಂಟ ಕೊಡಿ ಅಂತವ. ನಮ್ಗೆ ಕೊಡೋಕ್ಕೆ ಮನಸ್ಸಿಲ್ಲ ಸರ್. ಅಯ್ಯೋ ಇನ್ನೇನು ಮಾಡಿರಿ ಸರ್, ಅವತ್ತಿನ ಕಾಲದಿಂದ ಇಲ್ಲಿ ಗಂಟ್ಲು ಕೋಟ್ಲು ಮೆಟ್ಲತ್ತಿಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ. ಈಗ ಓದಿರ ಸರ್. ಅದಕ್ಕೆ ನಮ್ಮ ಪಟೇಲಪ್ಪರ ತೀರ್ಮಾನ ಮಾಡಿ ಮನೆ ಬಿಡ್ಸ್ಬಿಟ್ಟು ಕಳಿಸ್ತೆ ಸರ್. ನಿಂತ್ಕೊಳ್ಳಂಗಿಲ್ಲ, ಕುಂತ್ಕೊಳ್ಳಂಗಿಲ್ಲ, ಒಂದು ಮಾತುಕತೆ ಆಡಂಗಿಲ್ಲ. ನನಗೆ ಅಂತಾರೆ, ನನಗೆ ಆಡ್ತಾರೆ ಅಂದ್ಕೊಂಡು ಏನು ಜಗಳಕ್ಕೆ ಬಿಡೋದು ಸರ್. ಏನಪ್ಪ ಪಾಪ, ನನಗೆ ನಿಮ್ಮ ನೋಡಿದ್ರೆ ಹೊಟ್ಟೆ ಉರಿತಮ್ಮ. ಏನು ಮಾಡಿರಿ ಸರ್, ಏನು ಮಾಡಿರಿ? ನಿಜವಾಗ್ಲೂ ದೇವರು ನನಗೆ ಭಾಳ ನೇಯ ಮಾಡ್ಬಿಟ್ಟಕನ್ ಸರ್. ಆಯ್ತಮ್ಮ, ಧೈರ್ಯವಾಗಿರಿ, ಏನು ಮಾಡೋಕ್ಕಾಗಲ್ಲ, ಧೈರ್ಯವಾಗಿರಿ. ಸರಿ ಸರ್ ಆಯಿತು, ಹೋಯ್ತೀನಿ ಸರ್. ಇಟ್ಟಿತ್ತವ ಯಾರು ಇಲ್ಲ. ಸರಿ ಅಮ್ಮ, ಹೊರಡಿ ನೀವು. ಮುಗಿ ಹೊಡಿಬೇಡಿ ಸರ್. ಇಲ್ಲಮ್ಮ, ನಾವೇನು ಹೊಡೆಯಲ್ಲ, ಹೋಗಿ. ಅಲ್ಲ ಬರ್ತೀವಿ, ಮಾಸ್ಟ್ರು ಹೇಳ್ಕೊಟ್ಟು ಕಲ್ತ್ಕೋಬೇಕು. ಅಳುಬೇಡ ಸುಮ್ಮನೆ ಅಳುಬೇಡ, ಸುಮ್ಮನೆ ಹೊಡೆಯಕ್ಕಿಲ್ಲ. ಸುಮ್ಮನಿರೋ, ಕುತ್ಕೊಳ್ಳೋ, ಅಜ್ಜಿನ ಹೊಳ್ತಾರೆ ನಿನ್ನ ಹತ್ರ. ಸುಮ್ಮನಿರು, ಹೊಡೆಯಲ್ಲ. ಸರಿ ಅಮ್ಮ, ಹೊರಡಿ ಇವಾಗ. ಸರಿ ಸರ್ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ? ಅಲ್ಲ ನಾವು ಆಡ್ಕೊಂಡು ಮಗಿನ ಭವಿಷ್ಯ ಹಾಳು ಮಾಡಬಾರ್ದು ಅಂದ್ಬಿಟ್ಟು ಅದಕ್ಕೆ ಕರ್ಕೊಬಂದು ಸೇರಿಸ್ತೆ ತಗೆ. ಇನ್ನೇನು ಮಾಡಿರಿ? ನಿಜವಾಗ್ಲೂ ಏನು ಮಾಡಬೇಕು ಏನೋ ಒಂದು ಅರ್ಥ ಆಯ್ತಿಲ್ಲ. ದೊಡ್ಡ ಹಾಕೊಂಡು ಮಗಿನ ಭವಿಷ್ಯ ಹಾಳಾಗೋದು ಬೇಡ ಅಂದ್ಬಿಟ್ಟು ಕರ್ಕೊಬಂದು ಸೇರಿಸ್ತೆ ಕಣ್ರಪ್ಪ. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ನೋಡಿ ಒಂದು ಚೂರಾರು ಜವಾಬ್ದಾರಿ ಇರ್ತದೆ. ಬಂದದೆ ಮಗ ಏನು ಎಂತ ಅಂದ್ಕೊಂಡು ಬಂದಿದ್ದಾರೆ ಯಾರೇ? ಇಲ್ಲ ಒಂದು ಫೋನ್ ಮಾಡಿ ವಿಚಾರಿಸಿದಾರ? ಇರಲಿ ಏನು ನನ್ನ ಮಗನ ಮಗ ಏನು ನಂಗೆ ಭಾರವಾಗಿದ್ದಾನ? ನನ್ನ ಮಗ ನನಗೆ ಭಾರವಾಗಿದ್ದದ. ಏನು ನಾವು ಅದನ್ನ ಒಂಚೂರು ಉಣ್ಕೊಂಡು ಓದ್ಕೊಳ್ಳಿ ಬಿಡಿ. ಅವಳಿಗೆ ಬೇಡ, ನಾವು ಬಿಟ್ಟು ಹಾಕ್ಬಿಡಕ್ಕದ, ನಮಗೆ ಬೇಡವಾ? ಅಯ್ಯೋ ಹಣೆ ಬರ್ವೆ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.